ನಿಮ್ ಬಾಮೇದ ನಮ್ಮ ಮೇರೆಗೆ ಬರ್ತಿದ್ದು ಸತ್ಯ ನೋಡಕ್ತಾನೆ ಮತ್ತೆ ಓಡಾಡ್ಕೊಂಬರ್ಲಿ ಬಿಡು. ಏನು ಇಲ್ಲಿಗೆ ಗೊತ್ತಿದ್ದು ಅಕ್ಕ ಬಂದ್ ಜೊತೆ ಓಡಾಡಕ್ಕ ಇಲ್ಲ ಕಣ್ರು. ಏನೋ ಹೇಳ್ತಾ ಇದ್ಯಾ? ಅವನ್ ಇಲ್ಲಿಗೆ ಬರಕ್ಕೆ ಬೇರೆ ಕಾರಣ ಇತ್ತಾ? ಏನ್ ಕಾರಣ ಅದು? ಹೇಳ, ಬೇರೆ ಯಾವ ಕಾರಣಕ್ಕೆ ಬರ್ತಿದ್ರೆ? ಈಗೇನ್ ಹೇಳ್ತಾ ಇಲ್ಲ, ಕೈ ಕಾಲು ಕಟ್ಬಿಟ್ಟು ಜಟ್ಟೆ ಕಾಸ್ಲಾ? ಅಯ್ಯೋ ರಾಕ್ಷಸ್ರ, ಹುಟ್ಟಬ್ಬಕ್ಕೆ ಅಂತ ಕರ್ಸಿ ಚಟ್ಟ ಕಳ್ಸೋ ಮಾತಾಡ್ತಿದ್ದೀರಲ್ರೋ. ಬ್ಯಾಡ ಕಣ್ರು, ನಿಮ್ ಕೈ ಮುಗಿತೀನಿ, ನನ್ ಬಿಟ್ಬಿಡ್ರೋ. ಮಗ, ಇವ್ನ್ ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ. ಹಗ್ಗ ತಕ ಬರೋ. ಇವನು ಯಾಕೆ ಇಲ್ಲಿದ್ದಾನೆ? ಇವನೇನಾದರೂ ನನ್ನ ಹೀಗಿಲ್ಲಿ ನೋಡಿದ್ರೆ ಅಷ್ಟೇ, ಇವನ್ ಕಣ್ಣಿಗೆ ಮಾತ್ರ ಕಾಣಿಸ್ಕೋಬಾರ್ದು. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ನಾನು ಅದನ್ನೇ ತಾನೇ ಹೇಳಿದ್ದೆ. ಬಾಲ ಲೇಟ್ ಆಗ್ತದೆ, ಅಟ್ಲೀಸ್ಟ್ ಇವ್ರ ಹತ್ರನೇ ಮಾತಾಡು. ಸರ್, ನಾವಿನ್ನು ಎಷ್ಟೊತ್ತು ಅಂತ ವೆಯ್ಟ್ ಮಾಡಬೇಕು ಸರ್? ನಾವು ಏನಂತ ದೊಡ್ಡ ತಪ್ಪು ಮಾಡಿದ್ದೀವಿ? ಗಂಡ ಹೆಂಡತಿ ರೋಡಲ್ಲಿ ಓಡಾಡೋದೇ ತಪ್ಪ ಸರ್? ರೋಡಲ್ಲಿ ಓಡಾಡೋದು ತಪ್ಪಲ್ಲ ಕಣ್ರಿ, ರೋಡಲ್ಲಿ ರೊಮ್ಯಾನ್ಸ್ ಮಾಡೋದು ತಪ್ಪು. ನಿಮ್ಗೇನು ಮನೆ ಮಠ ಇಲ್ವಾ? ಸರ್, ಆಗ್ಲೇ ಹೇಳಿದ್ನಲ್ಲ ಸರ್, ಮನೇಲಿ ಮಕ್ಳಿರ್ತಾರೆ ಅಂತ. ಅವ್ರ ಮುಂದೆ ಅದೆಲ್ಲ ತಪ್ಪಲ್ವಾ ಸರ್? ಮನೆಯಲ್ಲಿ ಮಕ್ಕಳ ಅಲ್ಲ ಕಣ್ರಿ, ಮದುವೆ ಆಗಿ 1 ವರ್ಷನೂ ಆಗಿಲ್ಲ ಅಂದ್ರೆ ಈಗ ನಿಮ್ಗೆಲ್ಲಾನು ಮೊದ್ಲಿಂದ ಹೇಳ್ಬೇಕಾ? ಹೌದು ಸರ್, ನಿಮ್ ಸಾಹೇಬ್ರಿಗೆಲ್ಲ ಹೇಳಿದೀವಲ್ಲ. ಈಗೇನು ನಮ್ಮನ್ನ ಬಿಡ್ತೀರಾ ಇಲ್ವೋ? ಇಲ್ಲ ಅಂದ್ರೆ ಪೊಲೀಸು ಹೆಣ್ಮಕ್ಳ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ರೆ ಅಂತ ಫೇಸ್ಬುಕ್ ಅಲ್ಲಿ ಲೈವ್ ಹೋಗ್ತೀನಿ. ಅಮ್ಮ, ಸ್ವಲ್ಪ ತಾಳ್ಮೆ ಇರಲಿ. ಅವ್ರು ನೋಡಿದ್ರೆ ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತಾರೆ, ನೀವು ಫೇಸ್ಬುಕ್ ಲೈವ್ ಅಂತೀರಾ. ಒಳ್ಳೆ ಪೀಕ್ಲಾಟಕ್ಕೆ ಬಂತಲ್ಲಪ್ಪ. ಈಗೇನು ನೀವ್ ಹೀಗೆ ಮಾತಾಡ್ತಿರ್ತೀರೋ ಅಥವಾ? ಒಂದು ನಿಮಿಷ ಇರು, ಸಾಹೇಬ್ರನ್ನ ಕೇಳ್ಕೊಂಡ್ ಬರ್ತೀನಿ. ಸರ್, ಇವನ್ನೇನು ಮಾಡಲಿ? 500 ರೂಪಾಯಿ ಇಸ್ಕೊಂಡು ಕಳ್ಸಯ್ಯ. ಸರಿ ಆಯ್ತು. ಓ, ನಿನ್ನ ಅದೃಷ್ಟ ತುಂಬ ಚೆನ್ನಾಗಿದೆ ಬಿಡು. ರಾತ್ರಿ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಕೊಳೆಯೋದು ತಪ್ಪು. 500 ರೂಪಾಯಿ ಫೈನ್ ಕಳ್ಬಿಟ್ಟು ಹೋಗು. 500 ರೂಪಾಯಿ? ಯಾಕೆ ಸರ್? ರೆಸಿಪ್ಟ್ ಕೊಡ್ತೀರಾ? ಕೋರ್ಟಿಗೆ ಬರ್ತೀರಾ? ಅಲ್ಲಿ ಕೊಡ್ತೀನಿ. ಆದರೂ 500 ರೂಪಾಯಿ ಸ್ವಲ್ಪ ಜಾಸ್ತಿ ಆಯಿತು. ಕನ್ಸೆಷನ್ ಮಾಡ್ತಾರೆ ಸರ್. 500 ರೂಪಾಯಿ ಅಷ್ಟೇ ತಾನೆ? ಹೊಡಿ ಮಾಡಿದ್ಯಾ? ಎಷ್ಟು ದಿವಸದಿಂದ ಬೆಸ್ಟ್ ಫ್ರೆಂಡು? ಸರ್, ಏನು ಮಾಡಲಿ ಇವ್ರನ್ನ? ಲಾಕಪ್ಪಲ್ಲಿ ಹಾಕ್ಲಾ? 1-2 ದಿವಸ ಒಳಗಡೆ ಇದ್ರೆ ಬುದ್ಧಿ ಬರುತ್ತೆ ಇವ್ರಿಗೆ. ಅಯ್ಯೋ, ನಿಮ್ಸೆ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ. ಸುಮ್ಮನೆ ನಿಂತ್ಕೊಳ್ಳ. ಯಾರು ಗೊತ್ತೇನೆ ಅವರು? ಯಾರು ಮಿನಿಸ್ಟ್ರ್ ಕಡೆಯವರ ಸರ್? ನಾವು ಮಿನಿಸ್ಟ್ರಿಗೆ ಹೆದರ್ಲಿಲ್ಲ ಅಂದ್ರು ಈ ಸತ್ಯನ್ಗೆ ಹೆದರ್ಬೇಕು ಕಣಯ್ಯ. ಹೌದೌದು, ನನಗ್ ಗೊತ್ತಿರೋ ಸತ್ಯಕ್ಕೆ ನೀವು ಹೆದರ್ಲೇಬೇಕು. ಹೌದಮ್ಮ, ಹೆದರ್ಲೇಬೇಕು. ಸರ್, ನೀವು ಟೈಗರು. ಆಫ್ಟರ್ ಆಲ್ ಒಂದು ಹೆಣ್ಣಿನ ಮುಂದೆ. ಯಾವ ನಾನು ಟೈಗರೇ ಕಣಯ್ಯ, ಆದ್ರೆ ಟೈಗರ್ ಮೇಲೆ ಸವಾರಿ ಮಾಡೋದು ಚಾಮುಂಡೇಶ್ವರಿ ತಾಯಿ, ಹೆಣ್ಣೆ ಅಲ್ವೇನಯ್ಯ? ಕರೆಕ್ಟ್. ಅಂತೂ ಇವಳು ಚಂಡಿ ಚಾಮುಂಡಿ ಅಂತ ಒಪ್ಕೊಂಡ್ರಲ್ಲ. ಹೊಸ್ದಾಗಿ ಒಪ್ಕೊಳೋದೇನ್ ಬಂತು, ನನಗೆ ಮೊದಲೇ ಗೊತ್ತಿತ್ತು. ಹಂಗೇಳಿ ಸರ್. ಯಾಕೆ ಸರ್ ನೀವು ಹೆದರ್ಕೋಬೇಕು? ನನ್ನ 2ನೇ ಫ್ಯಾಮಿಲಿ ವಿಷಯ ಪಿನ್ ಟು ಪಿನ್ ಮೇಡಮ್ ಗೊತ್ತು.
ಅಕಸ್ಮಾತ್ ನನ್ನ ಗ್ರಹಚಾರ ಕಟ್ಟು ಇವಳು ಏನಾದರೂ ಬಾಯಿ ಬಿಟ್ರೆ ನನ್ನ ಕತೆ ಅಷ್ಟೇ ಕಣಯ್ಯ. ಏನು ಸರ್ ನೀವು ಇದಕ್ಕೆಲ್ಲ ಎದ್ರುಕೊಂಡು ಬನ್ನಿ ಸರ್. ಬೇಡ ಸುಮ್ಮನಿರೋ, ನೀವು ಈ ಕಡೆ ಬನ್ನಿ ಸರ್. ಮಾತು ಕೇಳೋ. ನೀವು ಬನ್ನಿ ಸರ್, ನಾನು ನೋಡ್ತೀನಿ. ಹೋಗು. ಏನಮ್ಮ ತುಂಬಾ ಜಾಸ್ತಿ ಆಡ್ತಿ ಅಂತೆ ನೀನು. ಒಂದೆರಡು ದಿನ ನಿನ್ನ ಸ್ಟೇಷನಲ್ಲಿ ಹಾಕಿದ್ರೆ ಬುದ್ಧಿ ಬರುತ್ತೆ ನಿನಗೆ. ಲಾಕಪ್ಗೆ ಹಾಕ್ತೀರಾ? ಆಯ್ತಾಯ್ತು, ನಾನು ಬರ್ತೀನಿ. ಆದ್ರೆ ಒಂದು ಹುಡುಗಿನ ಲಾಕಪ್ಗೆ ಹಾಕಬೇಕು ಅಂದ್ರೆ ಹುಡುಗಿನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋಕ್ಕೂ ಮುಂಚೆ ಪೊಲೀಸ್ ಸ್ಟೇಷನ್ ಅಲ್ಲಿ 2 ಹುಡುಗಿ ಪೊಲೀಸ್ ಇರಬೇಕು. ಇದಾರಾ? ಇದಾರಾ? ಏಯ್, ಆಗಲೇ ನಿನ್ಗೆ ಹೇಳ್ದೆ ಅವಳನ್ನ ಕೆಣಕ್ ಬೇಡ ಅಂತ. ಇದು ಬರೀ ಸ್ಯಾಂಪಲ್ಲು. ಹಾಂ, ಯಾವುದಕ್ಕೂ ಫೈನ್ ಕಟ್ಟಾಗಿ ರೆಡಿ ಆಗಪ್ಪ. ಸರ್ ನಾವ್ಯಾಕೆ ಸರ್ ಫೈನ್ ಕಟ್ಟಬೇಕು? ಗೊತ್ತಾಗುತ್ತೆ, ಸ್ವಲ್ಪ ತಡ್ಕೊ. ಏಯ್, ಏನು ಮುಖ ನೋಡ್ಕೊಂಡು ನಿಂತಿದ್ಯಾ? ಕಳ್ಸ್ಕೊಡೆ ಅವ್ರನ್ನ. ಸತ್ಯ, ನಿನ್ನ ವೆಹಿಕಲ್ ಇಲ್ಲಿ? ಇಲ್ಲ ಇದೆಯಲ್ಲ. ಇದು ನಿನ್ನ ವೆಹಿಕಲ್ಲ? ಇದ್ರ ಮೇಲೆ ನಿಮ್ PC ದೌರ್ಜನ್ಯ ಮಾಡಿದಾರೆ ಅಂಕಲ್. ಇದ್ರ ಮೇಲೆ ದೌರ್ಜನ್ಯ ಮಾಡಿದಾರಾ? ಇದು ಕಟ್ಟಿದ 2 ಬಲೂನ್ ನ ಹೊಡೆದಾಕಿದ್ದಾರೆ. 2 ಬೆಲೂನ್ನ ಹೊಡೆದಾಕ್ಬಿಟ್ಟಿದಾರಾ? ಸರ್ ದೌರ್ಜನ್ಯ ಅದ್ರ ಮೇಲೆ ಅಲ್ಲ ಸರ್, ನನ್ನ ಮೇಲೆ ಆಗಿರೋದು. ನಿನ್ನ ಮೇಲೂ ದೌರ್ಜನ್ಯ ಆಗೈತೇನಪ್ಪ? ಅದೆಲ್ಲ ಗೊತ್ತಿಲ್ಲ. ಇದನ್ನ ಹೊಡೆದಾಕಿರೋದಕ್ಕೆ ಫೈನ್ ಕಟ್ಟಲೇಬೇಕು, ಇಲ್ಲ ಅಂದ್ರೆ ನಾವ್ ಇಲ್ಲಿಂದ ಹೋಗಲ್ಲ. ಏಯ್, ಆಗಲೇ ನಾನು ಹೇಳ್ದೆ ಅಲ್ವಾ, ಅಲ್ಲ 500 ಕಿತ್ಕೊಂಡ್ವಲ್ಲ, ಅದನ್ನ ಇಲ್ಲಿ ಕೊಟ್ಬಿಡು. ಕೊಡಯ್ಯ, ಕೊಡ. ಮಗ ಏನು ನೋಡ್ತೀಯ? ಜೇಬಿಗೆ ಬಂದಿದ್ದ ದುಡ್ಡು ಬಾಯಿಗೆ ಬರಲಿಲ್ಲ. ಅಯ್ಯೋ ಕೊಡಪ್ಪ. ತುಂಬ ಹೊತ್ತಾಗಿದೆ, ನೀನು ನಡಿಯಮ್ಮ. ಇವ್ರ ಹತ್ರನೇ ವಸೂಲಿ ಮಾಡ್ತಿಲ್ಲ ಸತ್ಯ. ಮತ್ತೆ ಬಿಟ್ಟು ಬಿಡ್ತೀವಾ? ಅಂದ್ರೆ ಹಾಸ್ತಾನ ಅಂತೀವಿ ನಾವು. ಏನು ಗ್ರಹ ನಡಿ, ನಡಿ. ಅಲ್ಲ, ಜನಗಳ ಹತ್ರ ಪೊಲೀಸವರು ದುಡ್ಡು ಕಿತ್ಕೊಂತಾರೆ ಅಂತ ಹೇಳ್ತಾರೆ. ಪೊಲೀಸವ್ರ ಹತ್ರ ಕಿತ್ಕೊಳ್ಳೋ ಜನಗಳು ಇರ್ತಾರೆ ಅಂತ ಅವ್ರಿಗೆಲ್ಲ ಹೆಂಗೆ ಗೊತ್ತಾಗಬೇಕು.